ಕಳೆದ 23 ವರ್ಷಗಳಿಂದ ಟೋಲ್ ಸಂಗ್ರಹಿಸುತ್ತಿರುವ ಅಂತರದ ಸಹಿತ ಹಲವು ನಿಯಮಗಳನ್ನು ಉಲ್ಲಂಘಿಸಿರುವ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಮುಚ್ಚಲು ಆಗ್ರಹಿಸಿ ಮಾಜಿ ಸಚಿವ ಬಿ ರಮನಾಥ್ ರೈ ನೇತೃತ್ವದಲ್ಲಿ ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಸಾಮೂಹಿಕ ಧರಣಿ ನಡೆದಿದೆ. ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಮಾತನಾಡಿ, ನಿಯಮ ಬಾಹಿರವಾದ ಕಾನೂನು ಬಾಹಿರವಾದ ಸುಲಿಗೆಯ ಕೇಂದ್ರವಾಗಿರುವ ಬ್ರಹ್ಮರಕೋಟ್ಲು ಟೋಲ್ ತೆರವು ಹೋರಾಟಕ್ಕೆ ಎಲ್ಲರ ಸಹಮತವಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ಟೋಲ್ ತೆರವು ಮಾಡಿ ಎಂಬುದು ನಮ್ಮ ಪೂರ್ಣ ಪ್ರಮಾಣದ ನ್ಯಾಯಯುತವಾದ ಬೇಡಿಕೆಯಾಗಿದೆ. ಮೂಲಭೂತವಾದ ಸೌಕರ್ಯಗಳಿಲ್ಲದ ಅವೈಜ್ಞಾನಿಕ ಮತ್ತು ಟೋಲ್ ನಿರ್ಮಾಣಕ್ಕೆ ಅರ್ಹತೆ ಇಲ್ಲದ ಪ್ರದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಟೋಲ್ ತೆರವು ಮಾಡಲು ಇನ್ನೂ ಅನೇಕ ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ಅದು ತಿಂಗಳಾಗಲಿ ವರ್ಷಗಳಾಗಲಿ ಎಲ್ಲ ಹೋರಾಟಕ್ಕೆ ನಾವು ಅಣಿಯಾಗುತ್ತೇವೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಟೋಲ್ ಗೇಟ್ ವಿರುದ್ಧ ಹೋರಾಟ ಸಮಿತಿಯ ಪ್ರಮುಖ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಟೋಲ್ ಸಹಿತ ಹೆದ್ದಾರಿ ಅಭಿವೃದ್ಧಿ ಕುರಿತು ಯಾವುದೇ ನಿಯಮಗಳನ್ನು ಪಾಲಿಸದೆ ನಿರಂತರವಾಗಿ ಜನರಿಗೆ ದ್ರೋಹ ಬಗೆಯುತ್ತಿದೆ. ಕನಿಷ್ಠ ಜನರ ಅಹವಾಲನ್ನು ಸ್ವೀಕರಿಸುವ ಸೌಜನ್ಯವೂ ಪ್ರಾಧಿಕಾರಕ್ಕಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಮೋಹನ್ ಶೆಟ್ಟಿ, ಶೇಖರ್ ಪದ್ಮರಾಜ್, ಎಂಜಿ ಹೆಗ್ಡೆ, ಧರಣೇಂದ್ರ ಕುಮಾರ್, ಮಮತಾ ಗಟ್ಟಿ, ಪಿಯೂಸ್ ರೋಡ್ರಿಗಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಬೇಡಿಕೆ ಅದು ನಮಗೆ ಈ ಒಂದು ಟೋಲ್ ತೆರವು ಆಗುವ ಪ್ರಯತ್ನದಲ್ಲಿ ನಾವು ಇನ್ನೂ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಬರಬಹುದು. ನಾವು ತಿಂಗಳಾಗ್ಲಿ ವರ್ಷಗಳಾಗ್ಲಿ ಈಗ ಆ ನಿರಂತರವಾದ ಹೋರಾಟಕ್ಕೆ ನಾವು ಅಣಿಯಾಗ್ತೀವಿ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು. ನಿಮ್ಮ ಸಹಕಾರ ನಮ್ಗೆಲ್ಲರಿಗೂ ಒಂದು ಸ್ಫೂರ್ತಿಯಾಗುತ್ತೆ. ಇವತ್ತು ಈ ಹೋರಾಟ ಆರಂಭ ಆಗಿದೆ. ನಾನು ಆರಂಭದಲ್ಲೇ ಜಿಲ್ಲೆಯ ಜನಪ್ರತಿನಿಧಿಗಳ ಹತ್ರ ಒಂದು ವಿನಂತಿಯನ್ನ ಮಾಡ್ತೀನಿ. ನಮ್ಮ ಜಿಲ್ಲೆಯ ಜನರ ನೆನಪಿನಲ್ಲಿ ಒಂದು ಹೆದ್ದಾರಿ ಪ್ರಾಧಿಕಾರ ಅಹವಾಲು ಸಭೆ ಕರೆದಿರುವಂತಹ ಒಂದು ನೆನಪೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಹೆದ್ದಾರಿಗಳ ಅಭಿವೃದ್ಧಿ ನಡೀತಾ ಇದೆ. 20 ಅಲ್ಲ, ಒಂದು 30 ವರ್ಷ ಆಯ್ತು. ಈ ಟೋಲ್ ಗೇಟ್ಗೆ ಒಂದು 23 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಅಹವಾಲು ಸಭೆಯನ್ನ ಹೆದ್ದಾರಿ ಪ್ರಾಧಿಕಾರ ನಡೆಸಿದೆ. ಹೆದ್ದಾರಿ ಹೆಂಗೆ ಅಗಲೀಕರಣ ಆಗ್ತದೆ, ಎಲ್ಲಿ ಬೈಪಾಸ್ಗಳು ಬರಬೇಕು, ಎಲ್ಲಿ ಅಂಡರ್ ಪಾಸ್ಗಳು ಬರಬೇಕು, ಎಲ್ಲಿ ಫ್ಲೈಓವರ್ಗಳು ಬರಬೇಕು, ಎಲ್ಲಿ ಟೋಲ್ ಗೇಟ್ಗಳನ್ನ ಹಾಕಬೇಕು, ಅಂತರಗಳು ಎಷ್ಟಿರ್ಬೇಕು, ನಿಯಮಗಳು ಏನು ಹೇಳ್ತವೆ, ಇದನ್ನೆಲ್ಲ ಜನರಿಗೆ ವಿವರಿಸಿ ಅವರ ಅಭಿಪ್ರಾಯಗಳನ್ನ